ನಮ್ಮೂರ ಬಳಗದ ವತಿಯಿಂದ ಶ್ರೀ ಭಗೀರಥ ಮಹರ್ಷಿ ಜಯಂತಿಯನ್ನು ಇಂದು ಬೆಳಗ್ಗೆ ಅಲ್ಲಮಪ್ರಭು ಮೈದಾನ ಫ್ರೀಡಂ ಪಾರ್ಕ್ನಲ್ಲಿ ಭಗೀರಥರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ವಿತರಿಸುವ ಮುಖಾಂತರ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮೂರ ಬಳಗದ ಗೌರವ ಸಂಚಾಲಕರಾದ ಮಾಜಿ ಮೇಯರ್ ನಾಗರಾಜ್ ಕಂಕಾರಿ ಅವರು, ಭಗೀರಥರ ಜೀವನ ಕೇವಲ ಪುರಾಣವಲ್ಲ, ಅದು ಮನುಷ್ಯನ ಇಚ್ಛಾಶಕ್ತಿ ಮತ್ತು ಛಲದ ಸಂಕೇತ. ಕುಟುಂಬದ ಏಳಿಗೆಗಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಒಬ್ಬ ವ್ಯಕ್ತಿ ಎಷ್ಟು ಕಷ್ಟಪಡಬಲ್ಲ ಎಂಬುದು ಇವರ ಜೀವನ ಒಂದು ಉತ್ತಮ ನಿದರ್ಶನ. ಅಸಾಧ್ಯವಾದದ್ದನ್ನು ಸಾಧಿಸಲು ಮಾಡುವ ಅತ್ಯಂತ ಕಠಿಣ ಪರಿಶ್ರಮವನ್ನು ಇಂದಿಗೂ ಭಗೀರಥ ಪ್ರಯತ್ನ ಎಂದು ಕರೆಯಲಾಗುತ್ತದೆ. ಸೋಲೊಪ್ಪದೆ ದೊಡ್ಡ ಸಂಕಲ್ಪದಿಂದ ಗುರಿಯನ್ನು ತಲುಪುವವರೆಗೆ ಭಗೀರಥ ಮಹರ್ಷಿ ಮಾದರಿಯಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ನಮ್ಮೂರ ಬಳಗದ ಪ್ರಧಾನ ಸಂಚಾಲಕ ಕೆ ರಂಗನಾಥ್, ಗೌರವ ಸಂಚಾಲಕ ರವಿ, ಸಂಚಾಲಕರಾದ ಕೆಆರ್ ಸುರೇಶ್, ಎಚ್ಪಿ ಗಿರೀಶ್, ರಾಜೇಶ್ ಮಂದಾರ, ಟಿ ಗುರುಪ್ರಸಾದ್, ಎಂ ರಾಕೇಶ್, ಕೆಎಲ್ ಪವನ್, ಮುರಳಿ ಸಣ್ಣಕ್ಕಿ, ಬೊಮ್ಮನಕಟ್ಟೆ ಮಾಲ್ತೇಶ್, ಶ್ರೀಕಾಂತ್, ರವಿಶಾಸ್ತ್ರಿ, ಕೇಶವ ಸಿಗ್ಗೆಟ್ಟಿ, ಪ್ರಶಾಂತ್ ರಾಯ್, ಜಯಪ್ರಕಾಶ್, ಕೇಶವಮೂರ್ತಿ, ಆಟೋನಂದನ್, ಪೆಂಟರ್ ಕೃಷ್ಣಪ್ಪ, ಭವಾನಿರಾವ್ ಇದ್ದರು. ಒಂದು ಸಣ್ಣ ಬ್ರೇಕ್ ನಂತರ ಮಾಜಿ ಮೇಯರ್ ನಾಗರಾಜ್ ಕಂಕಾರಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸಮಾಜವನ್ನು ನಡೆಸೋದಕ್ಕೆ ನಾವೆಲ್ಲ ಒಂದು ಇಲ್ಲಿಂದನೇ ಪಣ ತೊಡಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲ ಎಲ್ಲರಿಗೂ ಭಗೀರಥ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಈ ಭಗೀರಥ ನಮ್ಮೆಲ್ಲರ ಅವರ ಪ್ರಯತ್ನ, ಅವರ ಶ್ರಮ, ಅವರು ನಮ್ಮೆಲ್ಲರಿಗೂ ನಿರಂತರ ಮಾರ್ಗದರ್ಶನವಾಗಿದೆ. ಇವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇದೇ ರೀತಿ ಮುನ್ನಡೆಯೋಣ ಅಂತ ಹೇಳಿ ನಾನು ಮಾತನಾಡಿದ್ದೇನೆ. ಏನು ಇವತ್ತು ಭಗೀರಥ ಜಯಂತಿಯನ್ನ ನಮ್ಮೂರ ಬಳಗದ ವತಿಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀರಾ. ಮೊಟ್ಟ ಮೊದಲನೇದಾಗಿ ಅವರಿಗೆ ನಮ್ಮೂರ ಬಳಗದ ಸಂಘದವರಿಗೆ ನಮ್ಮ ಸಮಾಜದ ವತಿಯಿಂದ ಮತ್ತು ನಮ್ಮ ಇಡೀ ಏನ್ ಕುಲ ಬಾಂಧವರಿಂದ ಅವರಿಗೆ ಒಂದು ಧನ್ಯವಾದವನ್ನ ತಿಳಿಸ್ತೀನಿ. ಯಾಕಂತಂದ್ರೆ ಇವತ್ತು ನಾವು ಇಡೀ ಸಮಾಜದಲ್ಲಿ ಒಂದು ಸಣ್ಣ ಸಮಾಜವಾಗಿ ಇದ್ರೂ ಸಹ ನಾವು ನಮ್ಮ ಭಗೀರಥ ಜಯಂತಿ, ಒಂದು ಭಗೀರಥ ಪ್ರಯತ್ನ ಅನ್ನೋದು ಇಡೀ ವಿಶ್ವಕ್ಕೆ ಇವತ್ತು ಯಾವುದೇ ಒಂದು ರೀತಿಯ ಒಂದು ಕೆಲಸ ಕಾರ್ಯಗಳಾಗ್ಲಿ, ಒಂದು ಯಾವುದೇ ಒಂದು ವಿಚಾರದಲ್ಲಿ ಆದ್ರೂ ಭಗೀರಥನ ನೆನೆಸೋಂತ ಒಂದು ಇವತ್ತು ನಮ್ಮ ಗುರುಗಳಾದಂತ ಒಂದು ಭಗೀರಥರು ಇವತ್ತು ಆ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಆ ಒಂದು ಕಾರ್ಯವನ್ನ ಇವತ್ತು ನೆನಪಿಸುವಂತಹ ಒಂದು ಈ ಸಂದರ್ಭವನ್ನ ಇವತ್ತು ನಮ್ಮೂರ ಬಳಗದ ವತಿಯಿಂದ ಇವತ್ತು ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಇಡೀ ಕುಲ ಬಾಂಧವರ ವತಿಯಿಂದ ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ, ಒಂದು ನಿದರ್ಶನವಾದಂತಹ ಉದಾಹರಣೆಯನ್ನ ನಾವು ಎಲ್ಲ ಕಾಣಬಯಸ್ತೇವೆ. ಅಂತಹ ಮಹಾನ್ ವ್ಯಕ್ತಿಯನ್ನ ಸ್ಮರಿಸತಕ್ಕಂಥದ್ದು ನಾವೆಲ್ಲರೂ ಇವತ್ತು ಒಂದು ಅರ್ಥಪೂರ್ಣವಾಗಿ ನಮ್ಮೂರ ಬಳಗದಿಂದ ನಾವು ಹಮ್ಮಿಕೊಂಡಿರುವಂತ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ನಮ್ಮೆಲ್ಲರ ಶ್ರಮಕ್ಕೆ, ನಮ್ಮೂರ ಬಳಗಕ್ಕೂ ಸಹ ಒಂದು ಭಗೀರಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಆಗ್ತದೆ ಅನ್ನೋ ಒಂದು ಮಾತನ್ನ ನಾವೆಲ್ಲ ಸ್ಮರಿಸಬೇಕು. ಈ ಸಂದರ್ಭದಲ್ಲಿ ಬಗ್ಗೆ ಅವರ ಪ್ರತಿಯೊಂದು ವಿಚಾರಗಳನ್ನ ಆತ್ಮೀಯ ಸ್ನೇಹಿತರೆ, ಸೊ ಇವತ್ತು ನಮ್ಮೂರ ಗೆಳೆಯರ ಭಾಗ ಶೀರ್ಷಿಕೆ ಅಡಿಯಲ್ಲಿ ಒಂದು ಉನ್ನತ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಒಂದು ವಾರದಿಂದ ಎಲ್ಲ ಜಯಂತಿಗಳ ಜೊತೆಗೆ ಬಸವ ಜಯಂತಿ, ಅಂಬೇಡ್ಕರ್ ಜಯಂತಿ, ಆದಿ ಅಲ್ಲಮಪ್ರಭು ಜಯಂತಿ, ಅದರ ಜೊತೆಗೆ ಭಗೀರಥ ಜಯಂತಿ ಸಹ ಆಚರಣೆ ಮಾಡಿದಂತಹ ನಮ್ಮೂರ ಗೆಳೆಯರ ಭಾಗದವರಿಗೆ ಧನ್ಯವಾದ ಹೇಳ್ತಾ